ಪಿಂಕಿ 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 ಅಯ್ಯಯ್ಯ ಅದೇನಕ್ಕೆ ಹಂಗೆ ಪಿಂಕಿ ಪಿಂಕಿ ಅಂತ ಬಡ್ಕತಿದ್ಯಾ? ಏನಾಯ್ತು? ಬೇಕಮ್ಮ ನಂಗೆ. ಎಲ್ಲಿದ್ದಾಳೆ ಪಿಂಕಿ? ಏ ಪಿಂಕಿ! ಏನ್ ಶ್ರೀಕಾಂತ್ ಏನಾಯ್ತು? ಯಾಕಂದ್ ಪಿಂಕಿ ಪಿಂಕಿ ಅಂತ ಬಡ್ಕೋತಿದ್ಯಾ? ಇದೀನಿ ಕಣೆ, ಬಡ್ಕೋತಾ ಇದ್ದೀನಿ. ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ ನೋಡು, ಅದಕ್ಕೆ ಬಡ್ಕೋತಿದ್ದೀನಿ. ಥೂ, ಎಂತ ಮನ್ಸು ಬಂತೆ ನಿನಗೆ? ಹೆಂಗೆ ಮನ್ಸು ಬಂತು ನನಗೆ ಮೋಸ ಮಾಡೋಕ್ಕೆ, ನನ್ನ ಹತ್ರನೇ ಸುಳ್ಳು ಹೇಳಕ್ಕೆ? ಏನಾಯ್ತು? ಏನಕ್ಕೆ ಹಿಂಗೆ ಹೇಳ್ತಿದ್ಯಾ? ನಾನೇನು ಮೋಸ ಮಾಡಿದ್ದೀನಿ ನಿನಗೆ? ಏನಮ್ಮ ಇನ್ನೇನು? ಹಾಂ, ನಿಮ್ಮ ಪ್ರೀತಿ ಅಕ್ಕ ಪ್ರೇಮ ಅಕ್ಕ ಎಲ್ಲರೂ ಆಸ್ತಿ ಇಸ್ಕೊಂಡಿದ್ದಾರೆ. ಇನ್ನು ನಾವಿಬ್ಬರೇ ಬಾಕಿ ಇರೋದು. ಒಬ್ರು ಸೈನ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡು ಬಂದ್ಬಿಡೋಣ, ಅವರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂತ ತಾನೇ ಬೊಗ್ಲಿಕ್ಕೆ ನೀನು. ಹಾಂ, ಆದರೂ ನಾನು ಏನೇ ಹೇಳ್ದೆ ನಿನಗೆ, ನನಗೆ ಯಾವ ಆಸ್ತಿನೂ ಬೇಡ, ಯಾವ ಅಂತಸ್ತು ಬೇಡ, ಬೇಕಾಗಿದ್ದು ಅವ್ರಿಗೆ ಬರ್ಕೊಡಕ್ಕೆ ಹೇಳು ಅಂತ ಹೇಳ್ದೆ ತಾನೆ. ಅದೆಲ್ಲ ಸುಳ್ಳಲ್ವಾ? ಸುಳ್ಳು ಹೇಳ್ದೆ ನೀನು. ಅವ್ರು ಯಾವ ಆಸ್ತಿನೂ ಕೇಳಿಲ್ಲ, ಯಾರು ಬರ್ಸ್ಕೊಂಡಿಲ್ಲ. ಆದರೆ ಬರ್ಕೊಡಿ ಅಂತ ಅವ್ರ ಮೇಲ್ ಬಿದ್ದು ಹೋಗಿರೋಳು ನೀನು ತಾನೆ. ಅಲ್ಲಿ ಹೋಗಿ ಅವ್ರಿಗೆ ಹಿಂಸೆ ಕೊಡ್ತಿರೋದು, ಆಸ್ತಿ ಬರ್ಕೊಡಿ ಅಂತ. ಏನೇ ಕಮ್ಮಿ ಮಾಡಿದ್ದೀನಿ ನಿನಗೆ? ಯಾಕೆ ಈ ಹೊಟ್ಟೆ ಉರಿಸ್ತಿದ್ದೆ ನನಗೆ? ಛೇ, ಈ ಊರಲ್ಲಿ, ಈ ಬೀದಿಲಿ, ಈ ಕಡೆಗೆ ಎಲ್ಲಾದರೂ ಶ್ರೀಕಾಂತ್ ಅಂತ ಹೆಸರು ಕೇಳಿದ್ರೆ ಅವನ ಅಂದರೆ ಅವ್ನಿಗೊಂದು ಹೆಸರಿದೆ, ಗೌರವ ಇದೆ, ಸ್ವಾಭಿಮಾನಿ ಅಂದರೆ ನಂಬರ್ 1 ಅಂದರೆ ಶ್ರೀಕಾಂತ್ ಅಂತ ಹೇಳ್ತಾರೆ. ಆ ಥರ ಬದುಕಿದ್ದೀನಿ ಕಣೆ. ಚಿಕ್ಕ ವಯಸ್ಸಿನ ಜವಾಬ್ದಾರಿ ತಗೊಂಡು ಈ ಮನೆಗೆ ಜವಾಬ್ದಾರಿ ಹೊತ್ಕೊಂಡು ಬಾಳಿದ್ದೀನಿ. ನನ್ನ ಹೆಸರಿಗೆ ಅವಮಾನ ಮಾಡಬೇಡ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಡ ಅಂತ ಅಷ್ಟು ಹೇಳಿದ್ದೀನಿ. ಆದ್ರೆ ನಿನಗೆ ಆಸ್ತಿ ಅಂತ ಆಸ್ತಿ ಹುಚ್ಚಿಟ್ಕೊಂಡಿದೆ ಅಲ್ವಾ? ಹಾಂ, ಏನಕ್ಕೆ ನನ್ನ ಮದುವೆ ಅದೇ? ಏನಕ್ಕೆ ಪ್ರೀತಿ ಮಾಡಿದೆ? ಯಾಕೆ ನೀನು ಲವ್ ಮಾಡುವಾಗ ಗೊತ್ತಿರಲಿಲ್ವಾ ನನ್ನ ಹತ್ರ ಏನೂ ಇಲ್ಲ ಅಂತ? ಹಾಂ, ಸಾಕು ಸುಮ್ಮನಿರ. ಏನು ಬಾರಿ ದೊಡ್ಡದಾಗಿ ಬಿಡ್ಕೋತಿದ್ಯಲ್ಲ. ನೀನು ಲವ್ ಮಾಡುವಾಗ ಗೊತ್ತಿತ್ತು ನಿನ್ನ ಹತ್ರ ಏನೂ ಇಲ್ಲ, ಬಿಕಾರಿ ಅಂತ. ಆದರೆ ನಮ್ಮಪ್ಪ ನನ್ನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಅದು ನಮ್ಗೆ ಹೇಗಿದ್ರು ಬಂದೇ ಬರುತ್ತೆ, ಆಮೇಲೆ ನಾವು ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡಿದೆ. ಅದನ್ನೂ ಬೇಡ, ನಾನು ದೊಡ್ಡ ಸ್ವಾಭಿಮಾನಿ ಅಂತ ನೀನು ಪಟ್ಟ ಕಟ್ಕೊಂಡು ಕೂತ್ಕೋತಿ ಅಂತ ನನಗೇನೋ ಗೊತ್ತಿತ್ತು. ಹಾಂ, ನಾಚಿಕೆ ಇಲ್ದೇ ಇರೋನೆ. ನಿನ್ನ ಹತ್ರ ಏನು ಕೇಳಿದೆ ನಾನು? ನಿನ್ನ ಹತ್ರ ಏನು ತಂದ್ಕೊಡೋಕೆ ಆಗೋದು ಇಲ್ಲ ನನಗೆ. ನಮ್ಮಪ್ಪ ನನ್ನ ಹೆಂಗೆ ಸಾಕಿದ್ದಾರೆ ಅಂತ ಗೊತ್ತಾ ನಿನಗೆ? ಗೊತ್ತೇನೋ? ನೋಡು, ಈ ಸ್ವಾಭಿಮಾನಿತನ ಎಲ್ಲ ಬಿಟ್ಟು ಮರ್ಯಾದೆಯಿಂದ ನಮ್ಮಪ್ಪ ಕೊಟ್ಟ ಆಸ್ತಿನ ಈಸ್ಕೊಂಡು ಚೆನ್ನಾಗಿ ಬದುಕೋದಾದರೆ ನನ್ನ ಜೊತೆ ಬದುಕು, ಇಲ್ಲ ಅಂದರೆ ನಿನ್ನಿಷ್ಟ. ನಾನೇನು ಹೇಳೋಕ್ಕಾಗಲ್ಲ. ನನಗೆ ನಮ್ಮಪ್ಪನ ಆಸ್ತಿ ಬೇಕೇ ಬೇಕು. ನನಗೆ ಈ ಮನೇಲಿ ಈ ಮಿಡಲ್ ಕ್ಲಾಸ್ ಲೈಫ್ ಬದುಕೊಂಡು ಇರೋಕ್ಕಾಗಲ್ಲ. ನಾನು ಹೇಗೆ ರಾಯಲ್ ಆಗಿ ಬದುಕಿದ್ನೋ ಇಷ್ಟು ವರ್ಷ ಹಾಗೇ ಇರಬೇಕು, ಹಾಗೇ ಇರ್ತೀನಿ. ಅಂದರೆ ನಿನಗೆ ಆಸ್ತಿನೇ ಮುಖ್ಯ ಆಗೋಯ್ತಲ್ಲ? ಹೌದು ಕಣೋ, ಹೌದು, ನನಗೆ ಆಸ್ತಿನೇ ಮುಖ್ಯ. ಏನೋ ಇವಾಗ? ಪಿಂಕಿ, ಏನಮ್ಮ ಇದು? ಏನು ಹೀಗೆ ಮಾತಾಡ್ತಿದ್ಯಾ ನೋಡು? ತಪ್ಪು ನೀನು ಈ ಥರ ಮಾತಾಡ್ತಿರೋದು. ನಿನ್ನ ಗಂಡನಿಗಿಂತ ನಿನ್ಗೆ ಆಸ್ತಿನೇ ಮುಖ್ಯನಾ? ಏನಮ್ಮ ಇದು? ಹೀಗೆಲ್ಲ ಮಾಡಬಾರ್ದಮ್ಮ. ನೋಡು, ಶ್ರೀಕಾಂತ್ಗೊಂದು ಒಳ್ಳೆ ಹೆಸರಿದೆ, ದಯವಿಟ್ಟು ಅದು ಹಾಳು ಮಾಡಬೇಡಮ್ಮ. ಸಾಕು ಸುಮ್ಮನೆ, ಕಂಡಿದ್ದೀನಿ. ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಟ, ದೊಡ್ಡ ಮರ್ಯಾದಸ್ತಂತಾರ. ನಾಚಿಕೆ ಆಗಲ್ವಾ ನಿಮಗೆ? ಹಾಂ, ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ದೀನಿ. ಅಲ್ಲ, ನಮ್ಮ ಪ್ರೇಮಕ್ಕ ಅವರ ಗಂಡ, ಅವ್ರ ಭಾವ, ಅವ್ರ ನಾದ್ನಿ, ಅವ್ರ ಅತ್ತೆ ಮಾವ ಅವರೆಲ್ಲ ಚೆನ್ನಾಗೇ ಇದ್ದಾರಲ್ವಾ? ಯಾಕೆ ಚೆನ್ನಾಗಿದ್ದಾರೆ? ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ಅಂದಷ್ಟೆಲ್ಲ ಇದೆ. ನಿಮ್ಗೆ ಇವರು ಮಕ್ಕಳೇ ತಾನೆ? ಹಾಂ, ಅವರು ಮಕ್ಕಳೇ ತಾನೆ, ಅವರೆಲ್ಲ ಚೆನ್ನಾಗಿದ್ದಾರೆ. ಇವ್ರು ಯಾಕೆ ಈ ಥರ ಬಿಕಾರಿ ಥರ ಇದ್ದಾರೆ ಹೇಳಿ? ಇದೆಲ್ಲ ನೀವು ಮಾಡೋ ಮಿಸ್ಟೇಕ್. ನಿಮಗೆ ಇದನ್ನ ಅವ್ರಿಗೆ ಏನು ಕೊಡೋ ಯೋಗ್ಯತೆ ಇಲ್ಲ. ಅವ್ರನ್ನ ಅವ್ರ ಥರ ಚೆನ್ನಾಗಿ ನೋಡ್ಕೊಳ್ಳೋಕ್ಕೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ಇಲ್ಲೇ ಬಂದು ಬಿದ್ದಿದ್ದೀರಾ? ಹಾಂ, ನೀವು ಅವ್ರಿಗೆ ಏನು ಕೊಟ್ಟಿದ್ದೀರೋ ಅದೇ ಥರ ಇವ್ರಿಗೂ ಕೊಟ್ಟಿದ್ರೆ ಇವ್ರು ಚೆನ್ನಾಗಿರ್ತಿದ್ರು. ಅವಾಗ ನಾನೇ ನಮ್ಮಪ್ಪನ ಮನೆ ಆಸ್ತಿಗೆ ಆಸೆ ಪಡ್ತಿದ್ದೆ? ಹೇಳಿ ಮಾವ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾತಾಡಕ್ಕೆ ಬಂದ್ಬಿಟ್ರು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಲ್ವಾ? ಅವ್ರನ್ನೆಲ್ಲ ಚೆನ್ನಾಗಿದ್ದಾರೆ, ಇವರೆಲ್ಲ ಈ ಥರ ಇದ್ದಾರೆ. ಅವರೆಲ್ಲ ಈಗ ನಮ್ಮಕ್ಕ ಚೆನ್ನಾಗೇ ಇದ್ದಾಳೆ, ಅವಳಿಗೇನು ಬೇಕಾಗಿಲ್ಲ. ಆದರೆ ನಾನು ಹೆಂಗಿದ್ದೀನಿ? ಇವ್ರು ನಿಮ್ಮ ಮಕ್ಕಳು ತಾನೆ? ಹಾಂ, ಇವ್ರಿಗೆ ಏನು ಕೊಟ್ಟಿದ್ದೀರಾ ನೀವು? ಏನು ಕೊಟ್ಟಿದ್ದೀರಾ? ಏನು ಸಂಪಾದನೆ ಮಾಡಿದ್ದೀರಾ ನೀವು? ಈ ನಾಚಿಕೆ ಇಲ್ಲದೆ ಹೇಳಕ್ಕೆ ಬಂದ್ಬಿಟ್ರು ಇಲ್ಲಿ ನನಗೆ. ಅದಕ್ಕೆ ಏನು ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನಮ್ಮ ಅಪ್ಪನ ಬಗ್ಗೆ ಆ ಥರ ಮಾತಾಡೋಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ? ಯಾರು ನೀವು? ಹಾಂ, ನೋಡಿ, ನಮ್ಮಪ್ಪ ನಮಗೆ ಕೊಡ್ತಾರೋ ಬಿಡ್ತಾರೋ ನಮ್ಮ ಇಷ್ಟ. ಅದನ್ನ ಕೇಳಬೇಕಾಗಿರೋದು ನಾವು, ನೀವಲ್ಲ. ನಾವೇ ಬಾಯಿ ಮುಚ್ಕೊಂಡು ಬಿದ್ದಿರುವಾಗ ನಿಮ್ದೇನು? ಹಾಂ, ನಿಮ್ಮ ಅಪ್ಪನ ಮನೆ ಆಸ್ತಿ ನಿಮ್ಗೆ ಬೇಕು ಅಂದರೆ ನೀವು ಹೋಗಿ ಕೇಳಿ. ನಿಮ್ಮ ಗಂಡನ ಒಪ್ಪಿಸಿ, ಇಲ್ಲ ಬೇಡ ಅಂತ ಹೋಗಿ, ಗಂಡನೂ ಬೇಡ ಮನೇನು ಬೇಡ ಅಂದರೆ ಆಸ್ತಿ ಬೇಕಂದ್ರೆ ಹೋಗಿ ಇಸ್ಕೊಳ್ಳಿ. ಅದನ್ನ ಬಿಟ್ಟು ನಮ್ಮಪ್ಪನ ಹತ್ರ ಮಾತಾಡೋಕ್ಕೆ ನಿಮ್ಗೇನು ರೈಟ್ಸ್ ಇದೆ? ನೀವ್ಯಾರು ನಮ್ಮಪ್ಪನ ಹತ್ರ ಮಾತಾಡೋಕ್ಕೆ? ನೋಡಿ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಕಲ್ತ್ಕೊಳ್ಳಿ. ನಮ್ಮಪ್ಪ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ನಮಗೆ ಗೊತ್ತಿದೆ. ಒಂದಿನ ನಮ್ಮ ಅಪ್ಪನ ಬಗ್ಗೆ ನಾವೇ ಯಾರು ಮಾತಾಡಿಲ್ಲ, ನೀವ್ಯಾರು ಮಾತಾಡೋಕ್ಕೆ? ಕವಿತಾ, ಮಿತಿ ಮೀರ್ ಮಾತಾಡ್ತಿದ್ಯಾ ನೀನು. ನೋಡ್ಕೊ, ನಾನು ಸುಮ್ಮನಿರಲ್ಲ ಆಮೇಲೆ. ಸಾಕು ಸುಮ್ಮನಿರಮ್ಮ, ಕಂಡಿದ್ದೀನಿ. ಬಾಯಿ ಮುಚ್ಕೊಂಡು ನಿಂತ್ಕೋಬೇಕಷ್ಟೇ. ಏನು ಅಂತ ಸರಿಯಾಗಿದ್ದರೆ ಸರಿ, ಇಲ್ಲ ಅಂದರೆ ನನ್ನ ಹತ್ರ ನಿನ್ನ ಆಟ ಎಲ್ಲ ನಡೆಯಲ್ಲ. ಓಹ್, ಏನು ದೊಡ್ಡ ಮಹಾರಾಣಿ ಮೊಮ್ಮಗಳಿವಳು ಬಂದ್ಬಿಟ್ಲು ಹೇಳಕ್ಕೆ ಮಿಡ್ಲ್ ಕ್ಲಾಸ್ ಅಂತ. ಮಿಡ್ಲ್ ಕ್ಲಾಸ್ ಅವ್ರ ಜೊತೆ ಭಾಳ ಯೋಗ್ಯತೆ ಇಲ್ಲ ಅಂದರೆ ಆಗಲ್ಲ. ಅಂದರೆ ನೀನು ಏನಕ್ಕೆ ನಮ್ಮಣ್ಣನ ಮದುವೆ ಆಗಬೇಕಿತ್ತು? ಏನಕ್ಕೆ ಮದುವೆ ಆಗಬೇಕಿತ್ತು? ನಮ್ಮಣ್ಣ ಏನು ಅಂತ ನಿಂಗೆ ಮೊದಲೇ ಗೊತ್ತಿರಲಿಲ್ವಾ? 5 ವರ್ಷ ಹಿಂದಿನ ಬದನೆಕಾಯಿ ಲವ್ ಮಾಡ್ತೀಯ ನೀನು. ಶ್ರೀಕಾಂತ್ ನೋಡಿದ್ಯಾ ಹೆಂಗೆ ಮಾತಾಡ್ತಿದ್ದಾಳೆ ನಿನ್ನ ತಂಗಿ ಅಂತ? ಬಾಯಿ ಮುಚ್ಕೊಂಡು ನಿಂತಿದ್ಯಲ್ಲ ನೀನು. ನನ್ನ ತಂಗಿ ಆಗಿದ್ದಕ್ಕೆ ಅಷ್ಟು ಮಾತಾಡ್ತಿದ್ದಾಳೆ. ನಾನು ತೆಗೆದು ಬಾರಿಸ್ಬಿಡ, ಅಷ್ಟು ಕೋಪ ಬರ್ತಿದ್ದೆ ನಿನಗೆ. ನೀನೇನು ನಮ್ಮಪ್ಪನ ಬಗ್ಗೆ ಮಾತಾಡೋದು? ನಮ್ಮಪ್ಪನ ಬಗ್ಗೆ ಮಾತಾಡೋದು ನೀನ್ಯಾರೇ? ಬಟ್ ಏನೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಾ? ಅಲ್ಲಿ ಉದುರಿಸ್ಬಿಡ್ತೀನಿ ನಿನಗೆ. ಬಾಯಿಗೆ ಬಂದಂಗೆ ಬೊಗಳ್ತಾವಳೆ. ಅದಕ್ಕೆ ಅನ್ನೋದು ಕಾಣ್ದೇನೆ. ಸಾಕು, ಬಿಡಮ್ಮ ಕೈನ. ಏನಕ್ಕಮ್ಮ, ಏನಕ್ಕೆ ನಾನು ಹೊಡಿತಿದ್ಯಾ ನೀನು? ಅಪ್ಪನ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಿದ್ದಾರೆ, ನನಗೆ ಹೊಡಿತಿದ್ಯಾ ನೀನು?
ಏನೇ ಏನ್ ಮಾತಾಡಿದ್ಲು? ಏನ್ ಮಾಡ್ಬಾರ್ದು ಮಾತಾಡಿದ್ಲಾ? ನಿಮ್ಮ ಅಪ್ಪ ಮಾಡ್ರನ್ನೇ ತಾನೇ ಮಾತಾಡಿದ್ಲು. ನಿಮ್ಮಪ್ಪ ಆ ಮಕ್ಳಿಗೆ ಮಾಡಿರತ್ತಾರ ನಮಗೂ ಮಾಡಿದ್ರೆ ಅವಳು ಯಾಕೆ ಈ ಮನೇಲಿ ಇರಕ್ಕಾಗೋದಿಲ್ಲ ಅಂತ ಅವ್ರ ಅಪ್ಪನ ಮನೆ ಆಸ್ತಿ ಕೇಳಕ್ ಹೋಗ್ತಿದ್ಲು? ಅವಳು ಹೇಳೋದು ಸರಿನೇ ತಾನೇ? ಬಾ ಮುಚ್ಕೊಂಡು ಬಾ ಸೈಡ್ಗೆ, ನೀನು ಅವ್ರು ಮಾತಾಡ್ಕೋತಾರೆ. ಬಂದ್ಬಿಟ್ಲು ದೊಡ್ಡದಾಗಿ ಮಧ್ಯದಲ್ಲಿ. ನಿಂತ್ಕೊಳ್ಳೆ ಬಾಯಿ ಮುಚ್ಕೊಂಡು. ನನ್ನ ಹೆಂಡತಿ ಎಲ್ಲರ ಮುಂದೆ ನನ್ನ ಕೇವಲ ಮಾಡಿಬಿಟ್ಲು. ಕಾವೇರಿ ಕಾವೇರಿ ಅಂತ ಅವಳು ಮೋಸ ಮಾಡಿ ಉಳಿದತ್ತೆ ಬಂದೆ. ದೊಡ್ಡ ಅನ್ಯಾಯನೇ ಮಾಡಿಬಿಟ್ಲು. ಇವಳಿಗೆ ಅವಳು ದುಡ್ಡು ಆಸ್ತಿ ಅಂತಲೇ ಮುಖ್ಯ, ನಾನಲ್ಲ. ನನಗೆ ಇನ್ಮೇಲೆ ಈ ಮನೇಲಿ ಯಾವ ಆಸರೆನೂ ಬೇಡ, ಯಾವ ಆಸೆನೂ ಬೇಡ. ಇವ್ರ ಜೀವನ ಇವ್ರು ಹೆಂಗೋ ನೋಡ್ಕೋತಾರೆ. ನಾನು ಈ ಮನೇಲಿ ಇರಬಾರ್ದು. ಏನಿವಾಗ ನಿನ್ಗೀಗ ನಾನು ಮುಖ್ಯನಾ, ನಿಮ್ಮ ಅಪ್ಪನ ಮನೆ ಆಸ್ತಿ ಮುಖ್ಯನಾ? ಯಾವುದಾದ್ರೂ ಒಂದು ಡಿಸೈಡ್ ಮಾಡ್ಬಿಟ್ಟು ತೊಲಗು. ನನಗೆ ನಮ್ಮ ಅಪ್ಪನ ಮನೆ ಆಸ್ತಿನೇ ಮುಖ್ಯ. ನಾನು ಹೋಗ್ತೀನಿ, ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಏನು ಮಾಡ್ಕೋತೀಯೋ ಮಾಡ್ಕೊ. ಮಾಡಿಸು, ಆದರೆ ಒಂದು ತಿಳ್ಕೊಬಿಡು, ರಿಜಿಸ್ಟ್ರೇಷನ್ ಆದಮೇಲೆ ನಿನ್ನ ಹೆಸರಿಗೆ ನಿಮ್ಮ ಅಪ್ಪನ ಆಸ್ತಿ ಬಂದಮೇಲೆ ಈ ಮನೆ ನಿನಗೆ ಜಾಗ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು. ಈ ಮನೇಲಾಗಲಿ ನನ್ನ ಮನಸ್ಸಲ್ಲಾಗಲಿ ಯಾವತ್ತೂ ಜಾಗ ಇರಲ್ಲ ನಿನಗೆ, ತಿಳ್ಕೊಬಿಡು. ಅಯ್ಯೋ, ಈ ಕಿತ್ತೋಗಿರೋ ಮನೇನು ಬೇಡ, ನಿನ್ನ ಮನಸ್ಸು ಬೇಡ ನನಗೆ. ಹೋಗಿ ಸುಮ್ಮನೆ. ಮಗಳೇ, ಇಷ್ಟು ದಿನ ಅಪ್ಪ ಅಂತ ಮಿಡಿದೋಳು ನೀನು ಒಬ್ಳೆ ಕಣವ. ನೀನು ಚೆನ್ನಾಗಿರ್ಬೇಕು, 100 ಕಾಲ ಚೆನ್ನಾಗಿರ್ಬೇಕು. ಇನ್ಮೇಲೆ ಈ ಮನೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಈ ಮನೆಗೆ ಇನ್ಯಾವತ್ತೂ ಬರೋದಿಲ್ಲ ಕಣವ. ಏನಪ್ಪ ನೀನು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅವ್ರು ಯಾರೋ ಏನೋ ಮಾತಾಡಿದ್ರು ಅಂತ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ? ಏನು ಅಂತ ನಮಗೆ ಗೊತ್ತಪ್ಪ. ನಿನ್ನ ಕೈಲಿ ಆಸ್ತಿ ಇದ್ದಿದ್ರೆ ನಮ್ಗೆ ಅನ್ಯಾಯ ಮಾಡ್ತಿರ್ಲಿಲ್ಲ ಅಂತ ನಮಗೆ ಗೊತ್ತು. ನೀನೇನು ಬೇಜಾರು ಮಾಡ್ಕೋಬೇಡಪ್ಪ. ಹೌದೌದು, ನೋಡಿ ನೀವು ಅವಳು ಹೇಳಿದ ಮಾತು ಕೆಲಸ ಎಲ್ಲ ಕೆಡ್ಸ್ಕೊಬೇಡಿ, ನೀವು ಆರಾಮಾಗಿರಿ. ಏನಮ್ಮ ಏನು ಹಂಗೆ ನಿಂತಿದ್ಯಾ? ಅಪ್ಪ ಹೇಳ್ದಿರೋ ಕೇಳಿಸ್ತಿಲ್ವಾ? ಇನ್ಮೇಲೆ ಅಪ್ಪ ಈ ಮನೆಗೆ ಬರೋದಿಲ್ವಂತೆ. ನೀನು ಹೇಳ್ಪಮ್ಮ. ಅಯ್ಯಯ್ಯೋ, ಬರ್ದೇ ಇದ್ರೆ ಇರ್ಲಿ ಬಾ. ಅವ್ನು ಬಂದು ಏನು ಆಗ್ಬೇಕಾಗಿತ್ತು? ಇಷ್ಟು ದಿನ ಇಷ್ಟು ವರ್ಷ ಇದನ್ನೆಲ್ಲ ಏನು ಮಾಡ್ದ? ಏನು ತಂದು ಹಾಕ್ತಾ ನಮಗೆ? ಈ ಕಷ್ಟದಲ್ಲಿ ಬಿದ್ದಿರ್ಬೇಕು. ಇವತ್ತು ಬಂದೋಳು ಸೊಸೆ ಅಂತ ಬಂದೋಳು ನಮ್ಗೆ ಬಾಯಿಗೆ ಬಂದಾಗ ಉಗಿದ್ಲಲ್ಲ. ಯಾವ ಕರ್ಮ ಹೇಳಿ ನಮಗೆ? ಯಾವ ಕರ್ಮ? ಇವ್ನು ಮಾಡಿದ ಕರ್ಮ ನಮ್ಗೆ ಅನ್ಭವಿಸ್ತಾ ಇದೀವಿ. ಸುಮ್ಮನೆ ಹೋಯ್ತಾನಂತೆ. ಅಪ್ಪ ನೋಡಮ್ಮ, ನೀನು ಯಾವಾಗಾದ್ರೂ ನನ್ನ ನೋಡಬೇಕು ಅನ್ಸಿದ್ರೆ ಅಲ್ಲಿಗೆ ಬಾ. ಇವತ್ತಿಗೆ ನನ್ನ ಈ ಮನೆ ಋಣ ಮುಗೀತು. ನೀನು ಯಾವತ್ತೂ ಇವಳು ಮುಖ ನೋಡೋಕೆ ನಾನು ಇಷ್ಟಪಡೋದಿಲ್ಲ. ನಾನು ಹೊರಡ್ತೀನಿ. ಅಪ್ಪ 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 ಏನಮ್ಮ ಹಿಂಗೆ ಮಾಡ್ಬಿಟ್ಟೆ? ಅಪ್ಪನ ದೂರ ಮಾಡ್ಕೊಂಡೆ ಅಲ್ವಾ? ಅನುಭವಿಸ್ತೀಯ ನೀನು. 10 ಪ್ರತಿಫಲ ಅನುಭವಿಸ್ತೀಯ. ಅಣ್ಣ, ನೀನು ಹೆಂಡತಿಗೆ ಏನು ದೆವ್ವ ಹಿಡ್ಕೊಂಡಿದ್ಯೋ ಏನೋ ಗೊತ್ತಿಲ್ಲ. ಅಮ್ಮನಿಗಂತ ಹಿಡ್ಕೊಂಡಿದೆ. ಇವರಿಬ್ಬರಿಂದ ನಮ್ಮ ಮನೆನೇ ಹಾಳಾಗೋಯ್ತು. ಅಣ್ಣ. ಯೋಚನೆ ಮಾಡಬೇಡ ಕವಿತಾ, ಇನ್ಮೇಲೆ ಏನೂ ಆಗೋದಿಲ್ಲ. ಎಲ್ಲ ಸರಿ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.